ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠ ಗುರುಗಳು ಪರಬ್ರಹ್ಮವನ್ನು ಒಂದು ಬಿಲ್ವದ ಹಣ್ಣಿಗೆ ಹೋಲಿಸಿ ಅದರ ಮಜ್ಜದಿಂದಲೇ ಈ ಜಗದ ಉತ್ಪತ್ತಿಯಾಯಿತು, ಆ ಮಜ್ಜ ಉತ್ಪತ್ತಿಯಾಗೋದಕ್ಕೂ ಮಜ್ಜದಿಂದ ಜಗತ್ತು ಉತ್ಪತ್ತಿಯಾಗೋದಕ್ಕೂ ಮೂಲ ಕಾರಣ ಯಾವುದು? ಸಂಕಲ್ಪ ಅನ್ನುವುದನ್ನು, ಆ ಸಾಕಾರ ಜಗತ್ತಿನಲ್ಲಿ ಏನೇನೆಲ್ಲ ಇದೆ ಅನ್ನುವುದನ್ನು ಕೂಡ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾಯಿದ್ರು. ಈಗ ಅಷ್ಟು ಹೇಳ್ಬಿಟ್ಟು ಅವರು ಮಾತನ್ನು ನಿಲ್ಲಿಸಿದಾಗ ಶ್ರೀರಾಮಚಂದ್ರನು ಮಾತನ್ನು ಮುಂದುವರಿಸ್ತಾನೆ. ಭಗವಂತನೇ, ಸರ್ವ ಸಾರಜ್ಞನೇ, ನೀನು ಬಿಲ್ವ ಫಲವೊಂದಿದೆ ಎಂದು ಹೇಳಿದುದು ಮಹಾ ಚಿದ್ಗನದ ಸತ್ತೆಯನ್ನು ಕುರಿತೆ ಎಂದು ನನಗೆ ತೋರುತ್ತದೆ. ಗುರುಗಳೇ, ನೀವು ಇಷ್ಟೊತ್ತವರೆಗೂ ಹೇಳಿದ್ರಲ್ಲ, ಬಿಲ್ವದ ಹಣ್ಣು ಹೊಂದಿದೆ, ಅದರ ಮಜ್ಜೆಯಿಂದ ಸೃಷ್ಟಿ ಈ ರೀತಿ ಆಯಿತು ಅಂತ. ನೀವು ಆ ಬಿಲ್ವದ ಹಣ್ಣಿನ ಉದಾಹರಣೆಯನ್ನು ಯಾವುದಕ್ಕೆ ಕೊಟ್ರಿ ಅಂದರೆ ಮಹಾ ಚಿದ್ಗನದ ಸತ್ತೆಯನ್ನು ಕುರಿತೆ ಎಂದು ನನಗೆ ತೋರುತ್ತದೆ. ಆ ಪರಬ್ರಹ್ಮ ವಸ್ತುವಿನ ಸಚ್ಚಿದಾನಂದ ಘನಮೂರ್ತಿ ಇದೆಯಲ್ಲ, ಆ ಸಚ್ಚಿದಾನಂದ ವಸ್ತುವನ್ನೇ ಕುರಿತು ನೀವು ಬಿಲ್ವದ ಹಣ್ಣು ಅಂತ ಹೇಳಿದ್ರಿ ಏನೋ ಅಂತ ನನಗನ್ನಿಸ್ತಾ ಇದೆ ಅಂತ ರಾಮನು ಪ್ರಶ್ನೆಯನ್ನು ಕೇಳ್ತಾನೆ. ಅಹಂತಾದಿಯಾಗಿ ಇದೆಯಂತೆಯಾಗಿ ಹರಡಿರುವ ಈ ಸರ್ವವು ಚಿತ್ತಿನ ಮಜ್ಜಾರೂಪವಾದುದೇ. ಅಂದರೆ ಅಹಂ ಅಂದುಕೊಂಡಾಗಲೂ ಇದಂತೆಯಾಗಿ ಹರಡಿರುವ ಈ ಸರ್ವವು ಚಿತ್ತಿನ ಆ ಮಜ್ಜಾರೂಪವೇ, ಆ ಪರಬ್ರಹ್ಮದ ಸಾರವೇ ಹೊರತು ಮತ್ತೇನೂ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ದ್ವೈತ ಐಕ್ಯ ಎಂಬ ಕಲ್ಪನಾ ರೂಪವಾದ ಭೇದವು ಎಳ್ಳಷ್ಟು ಇಲ್ಲ ಎಂದು ನನಗೆ ತೋರುವುದು. ಯಾಕಂದರೆ ಇಲ್ಲಿ ಇರುವುದೆಲ್ಲವೂ ಅದೇ ಆಗಿದೆ, ಇರುವುದೆಲ್ಲ ಪರಬ್ರಹ್ಮವೇ. ಇಲ್ಲಿ ದ್ವೈತ ಅನ್ನುವುದು ಸುಳ್ಳು, ಅಂದರೆ ಎರಡಿದೆ ಅನ್ನುವುದು ಸುಳ್ಳು. ಯಾಕೆ? ಎಲ್ಲವೂ ಆ ಹಣ್ಣಿನ ಸಾರವೇ, ಅದರ ಸಾರದ ಫಲವಾಗಿಯೇ, ಮಜ್ಜದ ಸಾರದ ಫಲವಾಗಿಯೇ ಜಗತ್ತಾಗಿ ಕಾಣ್ತಾ ಇದೆ. ಅದರಲ್ಲಿ ಎರಡಿದೆ ಅನ್ನೋದಕ್ಕೆ ಏನು ಕಾರಣ ಇದೆ ಅಲ್ವಾ? ಈಗ ಬೀಜದಲ್ಲಿರ್ತಕ್ಕಂಥ ಸಾರಾಂಶವೇ ಎಲೆಗಳಾಗಿ, ಕೊಂಬೆಗಳಾಗಿ, ಹೂವಾಗಿ, ಕಾಯಾಗಿ, ಹಣ್ಣಾಗಿ ಎಲ್ಲ ತೋರ್ತಾ ಇದೆ. ಎಲ್ಲವೂ ಒಂದೇ ಸಾರಾಂಶದಿಂದ ಬಂದಿದ್ರೂ ಕೂಡ ಆಕಾರದಲ್ಲಿ ಅದು ಮತ್ತು ಅದು ಇರ್ತಕ್ಕಂಥ ಒಂದು ಇದರಲ್ಲಿ ಎಲೆ ಒಂದು ರುಚಿ ಆದರೆ ತೊಗಟೆ ಒಂದು ರುಚಿ ಇರ್ತದೆ, ಕಾಂಡ ಒಂದು ರುಚಿ ಇರ್ತದೆ, ಹೂವು ಒಂದು ರುಚಿ ಇರ್ತದೆ, ಕಾಯಿ ಒಂದು ರುಚಿ ಇರ್ತದೆ, ಹಣ್ಣು ಒಂದು ರುಚಿ ಇರ್ತದೆ. ಈಗ ಬೇರೆ ಬೇರೆಯಾಗಿ ತೋರ್ತಾ ಇದ್ರೂ ಕೂಡ ಆದರೆ ಭೇದವು ಎಳ್ಳಷ್ಟು ಇಲ್ಲ. ಯಾಕೆ? ಎಲ್ಲವೂ ಒಂದರ ಸಾರಾಂಶವೇ ಅಂತ ಇಲ್ಲಿ ನನಗನ್ನಿಸ್ತಾ ಇದೆ ಗುರುಗಳೇ. ಅದರಿಂದ ಇಲ್ಲಿ ಐಕ್ಯ ಎಂಬುದು ಸುಳ್ಳು, ದ್ವೈತ ಎಂಬುದು ಸುಳ್ಳು. ಯಾಕೆ? ಐಕ್ಯ ಪಡಿಬೇಕಾದ ಅವಶ್ಯಕತೆ ಇಲ್ಲ, ಇರೋದೆಲ್ಲವೂ ಅಲ್ಲೇ ಇದೆ, ಇನ್ನು ಐಕ್ಯ ಆಗೋದು ಎಲ್ಲಿಂದ ಅಂತ ರಾಮನು ಮಾತನ್ನು ಮುಂದುವರಿಸಿದಾಗ ವಸಿಷ್ಠ ಗುರುಗಳು ಹೇಳ್ತಾರೆ, ಬ್ರಹ್ಮಾಂಡವೆಂಬ ಕೂಷ್ಮಾಂಡದಲ್ಲಿ ಮಜ್ಜಾರೂಪವಾಗಿ ಮೇರ್ವಾದಿಗಳು ಹೇಗೆ ಇರುವವೋ ಹಾಗೆಯೇ ಈ ಚಿದ್ಬಿಲ್ವದಲ್ಲಿ ಮಜ್ಜ ಆಗಿರುವುದು ಯಾವುದೋ ಅದೇ ಬ್ರಹ್ಮಾಂಡಾದಿ ಜಗತ್ತುಗಳ ಸ್ಥಿತಿಯು. ಇದೆಲ್ಲವೂ ನೀನು ಅಂದುಕೊಂಡಂತೆ ಸರಿ, ಇದೆಲ್ಲವೂ ಏನಾಗಿದೆ? ಈ ಚಿದ್ಬಿಲ್ವದಲ್ಲಿ ಮಜ್ಜ ಆಗಿರುವುದು ಯಾವುದೋ ಅದೇ ಬ್ರಹ್ಮಾಂಡದ ಜಗದುತ್ಪತ್ತಿಗಳ ಸ್ಥಿತಿಯೂ ಕೂಡ ಅದೇ ಆಗಿರ್ತದೆ. ಬಿಲ್ವ ಫಲದ ಮಜ್ಜೆಯು ಇರುವುದಕ್ಕೆ ಅದರ ಕರಟವು ಆಧಾರವಾಗಿರುವಂತೆ ಸೃಷ್ಟಿ ಎಂಬ ಮಜ್ಜೆಯು ಚಿದ್ಬಿಲ್ವದಲ್ಲಿ ಇರಲು ಇದಕ್ಕೆ ಬೇರೆ ಆಧಾರವು ಯಾವುದಾದರೂ ಉಂಟು ಎಂದಾದರೆ ಆ ಚಿತ್ತಿಗೆ ಹಾನಿಯಾಗುವುದು. ಈಗ ಬಿಲ್ವ ಫಲದ ಮಜ್ಜೆ ಇರುವುದಕ್ಕೆ ಅದರ ಕರಟವು ಆಧಾರವಾಗಿರುವಂತೆ, ಆ ಬಿಲ್ವದ ಹಣ್ಣಿನೊಳಗೆ ಆ ಸಾರಾಂಶ ಇದೆಯಲ್ಲ, ಮಜ್ಜೆ ಅಂತಕ್ಕಂಥ ಸಾರಾಂಶ ಇದೆಯಲ್ಲ, ಅದು ಇರಬೇಕಾದ್ರೆ ಆಧಾರವಾಗಿರ್ತಕ್ಕಂಥ ಯಾವುದಾವುದು ಒರಟಾದ ಚಿಪ್ ಇದೆಯಲ್ಲ ಹೊರಗಡೆ, ಅದೇ ಆಧಾರ. ಹೇಗೋ ಸೃಷ್ಟಿ ಎಂಬ ಮಜ್ಜೆಯು ಚಿದ್ಬಿಲ್ವದಲ್ಲಿ ಇರಲು ಇದಕ್ಕೆ ಬೇರೆ ಆಧಾರ ಯಾವುದೂ ಇಲ್ಲ. ಆಧಾರ ಆಗಿರ್ತಕ್ಕಂಥದ್ದು ಯಾವುದು? ಆ ಚಿದ್ಬಿಲ್ವವೇ, ಅಂದರೆ ಪರಬ್ರಹ್ಮವೇ ಆಧಾರವಾಗಿರ್ತಕ್ಕಂಥದ್ದು ಯಾವುದಕ್ಕೆ? ಸೃಷ್ಟಿಗೆ ಬೇರೆ ಆಧಾರ ಇಲ್ಲ. ಸೃಷ್ಟಿಗೆ ಆಧಾರವಾಗಿರ್ತಕ್ಕಂಥದ್ದು ಆ ಪರಬ್ರಹ್ಮವೇ. ಹೇಗೆ ಆ ಮಜ್ಜೆಗೆ ಆಧಾರ ಚಿಪ್ಪು, ಆ ಒರಟಾದ ಕರಟ ಹೇಗೆ ಆಧಾರವಾಗಿರ್ತದೋ, ಇಲ್ಲಿಯೂ ಕೂಡ ಸೃಷ್ಟಿಗೆ ಆಧಾರವಾಗಿರ್ತಕ್ಕಂಥದ್ದು ಆ ಚಿದ್ಘನ ವಸ್ತುವೇ. ಅದು ಬಿಟ್ಟರೆ ಬೇರೆ ಯಾವುದೂ ಆಧಾರ ಇಲ್ಲ. ಬೇರೆ ಯಾವುದಾದ್ರು ಆಧಾರವಾಗಿದೆ ಅಂದರೆ ಅದು ಸುಳ್ಳಾಗುತ್ತೆ. ಆದರೆ ಚಿತ್ತು ಸರ್ವಗವೆಂದರೆ ಎಲ್ಲೆಲ್ಲಿಯೂ ಇರುವುದು. ಆದ್ದರಿಂದ ಅಂತಹ ವಿನಾಶವು ಎಂದಿಗೂ ಸಂಭವಿಸುವುದಿಲ್ಲ.
ಅಂದರೆ ಇಲ್ಲಿ ಆ ಚಿತ್ ಎನ್ನುವುದು ಆ ಪರಬ್ರಹ್ಮವೆನ್ನುವುದು ಎಲ್ಲೆಲ್ಲಿಯೂ ಇದೆ. ಅದರಿಂದ ಇದು ಹಾನಿಯಾಗುವುದಿಲ್ಲ. ಯಾವುದು ಅದರ ಸಾರಾಂಶ ಹಾನಿಯಾಗುವುದಿಲ್ಲ. ಚಿತ್ತೆಂಬ ಮೆಣಸಿನ ಬೀಜದ ಚಮತ್ಕಾರವು ಈ ಸೃಷ್ಟಿಯು. ಇದು ನಿದ್ದೆ ಹೋಗುತ್ತಿರುವವನ ಮನಸ್ಸಿರುವಂತೆ ಶಿಲೆಯಲ್ಲಿ ಅಂದರೆ ಶಿಲ್ಪಿಯ ಕಲ್ಪನೆಯಿಂದಾಗುವ ಸನ್ನಿವೇಶವಿರುವಂತೆ ಇರುವುದು. ಚಂದ್ರವದನನಾದ ರಾಮನೇ, ಈ ಸಂಬಂಧವಾಗಿ ಇನ್ನೊಂದು ಕಥೆಯನ್ನು ಹೇಳುವೆನು. ಅದು ರಮ್ಯವಾದುದು, ಚಿತ್ರವೂ ವಿಸ್ಮಯಕಾರವೂ ಆದುದು. ಅದನ್ನು ವರ್ಣಿಸುವೆನು, ಕೇಳು. ಈಗ ನಿನಗೆ ಬಿಲ್ವದ ಉದಾಹರಣೆ ಮೂಲಕ ಜಗತ್ತು ಮತ್ತು ಪರಬ್ರಹ್ಮನ ಉದಾಹರಣೆಯನ್ನು ಹೇಳಿದೆ. ಈಗ ಇನ್ನೊಂದು ಕಥೆಯನ್ನು ಹೇಳ್ತೀನಿ ಕೇಳು. ಅದು ರಮ್ಯವಾಗಿಯೂ ಇದೆ, ಬಹಳ ಚೆನ್ನಾಗಿದೆ, ವರ್ಣಿಸ್ತೀನಿ ಕೇಳು ನೀನು ಅಂತ ಹೇಳಿ ರಾಮನಿಗೆ ಇನ್ನೊಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಸ್ನೇಹ ಸಂಪನ್ನವು, ಸ್ಪಷ್ಟವಾಗಿ ಕಣ್ಣಿಗೆ ಕಾಣುವುದು, ಮುಟ್ಟುವುದಕ್ಕೆ ಸುಖವಾದುದು ಆಗಿ ಮಹಾವಿಸ್ತಾರವಾಗಿರುವ ಒಂದು ಮಹಾಶಿಲೆಯು ಒಂದು ಕಡೆಯಲ್ಲಿ ಇದೆ. ಈಗ ಬಿಲ್ವದ ಹಣ್ಣು ಅಂತ ಹೇಳಿದ್ರು, ಈಗ ಒಂದು ಮಹಾಶಿಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಒಂದು ಮಹಾಶಿಲೆಗೆ ಹೋಲಿಸಿದ್ರು. ಅದು ಕೊಂಚವೂ ಟೊಳ್ಳು ಪೊಳ್ಳು ಇಲ್ಲದೆ ಘನವಾಗಿರುವುದು. ಯಾವಾಗಲೂ ಯಾವ ರೀತಿಯ ಕ್ಷೋಭವೂ ಅದಕ್ಕೆ ಇಲ್ಲವು. ಆ ಮಹಾಶಿಲೆಯಲ್ಲಿ ಅನೇಕ ಕಮಲಗಳು ಸರೋವರದಲ್ಲಿ ಹುಟ್ಟಿರುವುವು. ಅವು ರಮ್ಯವಾಗಿ ಬೇಕಾದಷ್ಟು ಇರುವುವು. ಸಮುದ್ರದಲ್ಲಿ ಕಮಲಗಳು ಹುಟ್ಟುವುದು ಸಹಜ, ಆದರೆ ಈ ಶಿಲೆಯಲ್ಲಿ ಅನೇಕ ಕಮಲಗಳು ಹುಟ್ಟಿದೆಯಂತೆ, ಸರೋವರದಲ್ಲಿ ಹುಟ್ಟುವ ಹಾಗೆ. ಮತ್ತು ಅವು ರಮ್ಯವಾಗಿ ಬೇಕಾದಷ್ಟು ಇದೆಯಂತೆ. ಯಾವುದರಲ್ಲಿ? ಆ ಮಹಾಶಿಲೆಯಲ್ಲಿ. ಅವು ಒಂದರೊಳಗೊಂದು ಸೇರಿಕೊಂಡಿರುವವು, ಒಂದನ್ನೊಂದು ಒತ್ತಿರುವವು. ಇನ್ನೂ ಕೆಲವನ್ನು ಮುಚ್ಚಿಕೊಂಡಿರುವವು. ಕೆಲವು ಪ್ರಕಟವಾಗಿ ಕಾಣುತ್ತಿರುವವು, ಇನ್ನೂ ಕೆಲವು ಗೂಢವಾಗಿರುವವು. ಆ ಕಮಲಗಳು, ರಮ್ಯವಾದ ಕಮಲಗಳು ಆ ಮಹಾಶಿಲೆಯಲ್ಲಿ ಹೇಗಿದೆಯಪ್ಪ ಅಂದರೆ, ಒತ್ತೊತ್ತಾಗಿ ಬೆಳೆದು ಒಂದ್ರ ಮೇಲೊಂದು ಬೆಳೆದು ಒಂದಕ್ಕೊಂದು. ಈ ಒಂದು ಹೂವನ್ನು ಎತ್ಕೊಳ್ಳೋಕೆ ಹೋದರೆ ಅದರ ಆ ಹೂಗಳ ಮಧ್ಯದಲ್ಲಿ ಬೇಕಾದಷ್ಟು ಹೂಗಳು ಒಂದಕ್ಕೊಂದು ಎಣೆದುಕೊಂಡಂತೆ ಒತ್ತೊತ್ತಿಗೆ ಒಂದ್ರ ಮೇಲೊಂದು, ಒಂದ್ರ ಪಕ್ಕದಲ್ಲಿ ಒಂದು, ಹೀಗೆ ಜೋಡಿಸ್ಕೊಂಡಿದೆ. ಎಷ್ಟೋ ಗೂಢವಾಗಿ ಕಣ್ಣಿಗೆ ಕಾಣದಷ್ಟು ಹೂಗಳು ಎಷ್ಟೋ ಇದೆ. ಆ ರೀತಿಯಲ್ಲಿ ಆ ಕಮಲದ ಹೂಗಳಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಂದಕ್ಕೆ ವಿಸ್ತಾರ ಕೊಡ್ತಾರೆ. ಆ ಮಹಾಶಿಲೆ ಯಾವುದು, ಕಮಲದ ಹೂಗಳು ಯಾವುದು, ಅವೇನಾಗಿದೆ ಅಂತ. ಯಾಕಂದರೆ ಇಷ್ಟೊತ್ತು ಏನು ಮಾಡಿದ್ರು, ಬಿಲ್ವದ ಹಣ್ಣು, ಆ ಬಿಲ್ವದ ಮಜ್ಜೆಯಿಂದಾಗಿ ಜಗತ್ತು, ಅಲ್ಲಿ ಪ್ರಾಣಿ ಸಮೂಹ ಬಂದು ಹೋಗುವುದು, 3 ಲೋಕಗಳು ಇರ್ತಕ್ಕಂಥದ್ದು, ತ್ರಿಮೂರ್ತಿಗಳು ಮತ್ತು ದೇವತೆಗಳು, ಇತರ ಜೀವರಾಶಿಗಳೆಲ್ಲವನ್ನು ವಿವರಣೆ ಕೊಟ್ಟರು. ಮತ್ತು ಪಂಚಭೂತಗಳು, ಅವುಗಳಿಂದ 24 ತತ್ವಗಳು ಎಲ್ಲವನ್ನು ವಿವರಣೆ ಕೊಟ್ಟರು. ಈಗ ಇನ್ನೊಂದು ಕಥೆ ಹೇಳ್ತಾ ಇದ್ದಾರೆ. ಆ ಪರಬ್ರಹ್ಮವನ್ನೇ ಮಹಾಶಿಲೆಗೆ ಹೋಲಿಸಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದು ಯಾವುದರ ಕಾರಣದಿಂದ ಅಂದರೆ, ನಮ್ಮಗಳಿಗೆ ಚೆನ್ನಾಗಿ ಪರಬ್ರಹ್ಮದ ಸ್ಥಿತಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಯಾಕಂದರೆ ಅನುಭವದಿಂದ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಪರಬ್ರಹ್ಮದ ಹತ್ತಿರಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಮೀಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋ ಪ್ರಯತ್ನವನ್ನು ಗುರುಗಳು ಇಲ್ಲಿ ಮಾಡ್ತಾ ಇದ್ದಾರೆ. ಈಗ ಹೀಗೆ ಒತ್ತೊತ್ತಾಗಿರ್ತಕ್ಕಂಥ ಗೂಢವಾಗಿರ್ತಕ್ಕಂಥ ಅನೇಕ ಕಮಲದ ಹೂಗಳು ಈ ಮಹಾಶಿಲೆಯಲ್ಲಿದೆ. ಅವುಗಳಲ್ಲಿ ಅಧೋಮುಖವಾದದ್ದು ಕೆಲವು, ಅಂದರೆ ಕೆಳಮುಖವಾಗಿ ಕೆಲವಿದ್ದಾವೆ. ಇನ್ನು ಕೆಲವು ಊರ್ಧ್ವಮುಖವಾದವು, ಮೇಲ್ಮುಖವಾಗಿ ಕೆಲವಿದ್ದಾವೆ. ಇನ್ನು ಕೆಲವು ಅಡ್ಡವಾಗಿ ಮುಖವನ್ನು ತಿರುಗಿಸಿಕೊಂಡಿರುವು. ಇನ್ನು ಕೆಲವು ಒಂದರ ಬುಡದಲ್ಲಿ ಇನ್ನೊಂದು ಸೇರಿಕೊಂಡಿರುವು. ಇನ್ನು ಕೆಲವು ಒಂದರ ಮುಖದಲ್ಲಿ ಮುಖವನ್ನಿಟ್ಟುಕೊಂಡಿರುವವು. ಈಗ ಒಂದರ ಮುಖದಲ್ಲಿ ಇನ್ನೊಂದು ಮುಖ ಇಟ್ಕೊಂಡಿರ್ತವೆ. ಅಂದರೆ ನಾನಾ ರೀತಿಯಲ್ಲಿ ಆ ಸಮೂಹ ಅನ್ನುವುದು ಒಟ್ಟಿಗೆ ಸೇರಿಕೊಂಡಾಗ ಯಾವ್ಯಾವ ಕಡೆ ನುಲ್ಕೊಂಡಿರ್ತದೋ ಹೇಳಕ್ಕೆ ಬರೋದಿಲ್ವಲ್ಲ. ಅದನ್ನು ನೀವೇ ಅದನ್ನು ತಿಳಿದು ನೋಡ್ಕೋಬೇಕು. ನೀವೇ ಅದನ್ನು ಸಂಕಲ್ಪ ಮಾಡಿ ನೋಡಬೇಕು. ಕೆಲವು ಕರ್ಣಿಕೆಯಲ್ಲಿ ಬುಡವನ್ನು ಉಳ್ಳವು, ಕೆಲವು ಬುಡದಲ್ಲಿ ಕರ್ಣಿಕೆ ಉಳ್ಳವು, ಕೆಲವು ಊರ್ಧ್ವ ಮೂಲಗಳು, ಕೆಲವು ಅಧೋ ಮೂಲಗಳು, ಇನ್ನು ಕೆಲವು ಅಮೂಲಗಳು. ಗೊತ್ತಾಯ್ತಲ್ವಾ? ಕರ್ಣಿಕೆ ಅಂದರೆ ಗೊತ್ತಲ್ವಾ? ಈ ಬುಡ, ಆ ಬುಡದಿಂದ ಒಂದು ಕಡ್ಡಿ ಥರ ಹೋಗಿರ್ತದಲ್ಲ, ಈ ರೀತಿ ಆ ಕಮಲದ ಎಸಳುಗಳು, ಆ ದಳಗಳು ಎಲ್ಲ ಇರ್ತಾವಲ್ಲ, ಇವು ಒಂದಕ್ಕೊಂದು ನುಲ್ಕೊಂಡು ಒಂದ್ರ ಮೇಲೊಂದು, ಒಂದರೊಳಗೊಂದು ಸೇರಿಕೊಂಡು ಅನೇಕ ರೀತಿಯಾದ ಕಮಲಗಳಿವೆ ಅಂತ. ಇದನ್ನು ಆ ಮಹಾಶಿಲೆಯೊಳಗೆ ಇವೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಅವುಗಳ ಪಕ್ಕದಲ್ಲಿ ಲಕ್ಷೋಪಲಕ್ಷವಾಗಿ ಶಂಖಗಳು, ಚಕ್ರಗಳು ಮಹಾಕಾರವುಳ್ಳವಾಗಿ ಕಮಲಗಳಂತೆ ಕಿಕ್ಕಿರಿದಿರುವವು. ಬರೀ ಕಮಲದ ಹೂಗಳಿಲ್ಲ ಅಲ್ಲಿ, ಶಂಖಗಳು, ಚಕ್ರಗಳು
ಮಹಾಕಾರವುಳ್ಳಾಗಿ ದೊಡ್ಡದಾಗಿ ಕಿಕ್ಕಿರಿದು ನಿಂತಿದೆಯಂತೆ. ಆ ಕಮಲದಂತೆ ಅವು ಕೂಡ ಲಕ್ಷೋಪಲಕ್ಷವಾಗಿ ಇದೆಯಂತೆ. ಇಷ್ಟನ್ನು ಹೇಳಿದಾಗ ಶ್ರೀರಾಮಚಂದ್ರನಿಗೆ ಏನೋ ಕೇಳಬೇಕನ್ನಿಸ್ತು ಗುರುಗಳನ್ನ. ಆಗ ಶ್ರೀರಾಮಚಂದ್ರನು ಹೇಳ್ತಾನೆ, ನೀವು ಹೇಳಿದಂತಹ ಪರಿವಾರವನ್ನುಳ್ಳ ಒಂದು ಮಹಾಶಿಲೆಯು ಶಾಲಗ್ರಾಮ ಕ್ಷೇತ್ರದಲ್ಲಿರುವ ಶ್ರೀಹರಿ ಮಂದಿರದಲ್ಲಿರುವುದು, ಅದನ್ನು ನಾನು ನೋಡಿರುವೆನು ಅಂತ ಇಲ್ಲಿ ರಾಮನು ಹೇಳ್ತಾನೆ. ನೀವು ಹೇಳಿದಂತಹ ಮಹಾಶಿಲೆನ ನಾನು ನೋಡಿದೆ, ಅದು ಶಾಲಗ್ರಾಮ ಕ್ಷೇತ್ರದಲ್ಲಿ ಶ್ರೀಹರಿ ಮಂದಿರದಲ್ಲಿ ಇದೆ, ಅದು ಆ ಶಿಲೆಯನ್ನು ನಾನು ನೋಡಿದೆ ಅಂತ ರಾಮನು ಹೇಳ್ತಾನೆ. ಅದಕ್ಕೆ ಮುಂದುವರೆದು ವಸಿಷ್ಠರು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.